ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಏನು ತಗೊಂಡು ಹೊಡಿಯನ್ ಗುರು, ಏನು ತಗೊಂಡು ಹೊಡಿಬೇಕು? ಹೋಮ್ ಗ್ರೌಂಡು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಏನಾಗ್ತಿದೆ, RCB ಪ್ಲೇಯರ್ಗಳು ಏನು ಆಡ್ತಾ ಇದ್ದಾರೆ, ಇದಲ್ಲ ಇನ್ನೂ 10 ಜನ್ಮ ಹೋದರೂ ಕೂಡ, ನೀವು ಎಂಥ ಬೆಂಕಿ ಟೀಮ್ನ ತೊಗೊಂಡು ಬಂದರೂ ಕೂಡ ಚಿನ್ನಸ್ವಾಮಿಲಿ RCB 100% ಗೆಲ್ಲೋದಿಲ್ಲ. ಇದು ಕಟ್ಟಿಟ್ಟು ಬುತ್ತಿ ಅಂತಲೇ ಹೇಳ್ಬೋದು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಬಡ್ಕೊಂಡು ಸಾಯ್ಬೇಕಷ್ಟೇ ಫ್ಯಾನ್ಸ್ಗಳು. ಇಲ್ಲಿ ಯಾವುದೇ ಥರ ₹1 ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ಬ್ಯಾಟರ್ ಬಗ್ಗೆ ಅಂದರೆ ಬ್ಯಾಟರ್ಸ್, ನಮ್ಮ RCBಯ ಬ್ಯಾಟರ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಲ್ಲರೂ ಟಾಪಾಗಿ ಬ್ಯಾಟಿಂಗ್ ಆಡಿದ್ದು, ಅಂದರೆ ಈಸಿಯಾಗಿ ಮಣ್ಣು ಮುಗಿಸಿದ್ರು ಅಂತಲೇ ಹೇಳ್ಬೋದು ಬ್ಯಾಟರ್ಸ್ಗಳು. ಏನೂ ಇಲ್ಲ ಗುರು, ಶಾರ್ಟ್ ಸೆಲೆಕ್ಷನ್ನು ಕರೆಕ್ಟಾಗಿಲ್ಲ. ಏನು ಆಡಬೇಕು, ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಅಂತ ಬಡ್ಕೊಂಡು ಸತ್ರು ಕೂಡ ಎಲ್ಲ ಆಡಬೇಕು, ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದು ಇವತ್ತಿನವರೆಗೂ ಕಲಿದಿರೋ ಬುದ್ಧಿ. ಅದು ಕಲಿಯೋದಕ್ಕೆ ಆಗೋದು ಇಲ್ಲ ಅಂತಲೇ ಅನ್ನಿಸ್ತಿದೆ ನನಗನ್ಸಿದ ಮಟ್ಟಿಗೆ. ಒಂದು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಇಡಬಾರ್ದು, ಬೇರೆ ಯಾವುದೋ ಒಂದು ಸ್ಟೇಡಿಯಮಲ್ಲಿ ಇಟ್ಟರು ನಡೆಯುತ್ತೆ. ಚಿನ್ನಸ್ವಾಮಿಲಿ ಬೇಡವೇ ಬೇಡ ಅಂತೀವಿ, ಹೋಮ್ ಗ್ರೌಂಡ್ ಅಂತ ಹೆಸರು ತೆಗೆದಾಕ್ಬಿಡ್ಬೇಕು ನಾವು ಅದನ್ನು. ಹಂಗೆ ಆಡ್ತಿದ್ದಾರೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಹೆಂಗೆ ಸ್ಟ್ರಾಟಜಿ ಮಾಡೋದು ಕೂಡ ಕರೆಕ್ಟಾಗಿ ಆಗ್ತಾಯಿಲ್ಲ. ಬ್ಯಾಟರ್ಗಳು ರನ್ಸ್ ಬರ್ತಾಯಿಲ್ಲ, ಬ್ಯಾಡ್ ಶಾರ್ಟ್ ಸೆಲೆಕ್ಷನ್ಸು. ಟಿಮ್ ಡೇವಿಡ್ಗೆ ನಾವು ನಿಜವಾಗ್ಲೂ ಆ ಮನುಷ್ಯನಿಗೆ ನಾವು ಏನು ಹೇಳೋದು, ದೇವ್ರಂಥ ಮನುಷ್ಯ. ಬಂದಾಗೆಲ್ಲ ರನ್ ಹೊಡಿತಿದ್ದಾರೆ ಗುರು. ಅಟ್ಲೀಸ್ಟ್ ಅವರೊಬ್ಬರು ಹೊಡಿತಿದ್ದಾರೆ ಅಂತ ನೋಡ್ಕೊಂಡಾದ್ರೂ ಅವ್ರ ಜೊತೆ ನಿಂತ್ಕೋಬೇಕಲ್ವ. ಸುಮ್ಮನೆ ಹೊಡಿಯೋದು, ಔಟ್ ಆಗೋದು. ನಿಜವಾಗ್ಲೂ ಹೇಳ್ತೀನಿ, ಈ ಥರ ಆಡಿದ್ರೆ ಇನ್ನೂ 4 ಮ್ಯಾಚ್ ಇದೆ ಹೋಮ್ ಗ್ರೌಂಡಲ್ಲಿ. 4ರಲ್ಲಿ ನಾವು ಹಂಗೋ ಹಿಂಗೋ ತಿನ್ಕಾಡು ಗೆದ್ದರೆ 1 ಗೆಲ್ಬೋದು ಅನ್ನಿಸ್ತಾ ಇದೆ ನನಗೆ. ಇನ್ನು ಅದಕ್ಕಿಂತ ಚಾನ್ಸೇ ಇಲ್ಲ. ಆಮೇಲೆ ಕುತ್ತಿಗೆ ತಂದ್ಕೊಳ್ತೀವಿ ಕ್ವಾಲಿಫೈ ಆಗ್ತೀವೋ ಇಲ್ವೋ ಅಂತ. ಇಲ್ಲ ಇನ್ನೊಬ್ಬರು ರಿಸಲ್ಟ್ ಮೇಲೆ ಡಿಪೆಂಡಪ್ ಆಗಿರಬೇಕಾಗತ್ತೆ. ಬಟ್ ಏನೇ ಆಗಲಿ, ಪಂಜಾಬ್ ಕಿಂಗ್ಸ್ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು. ಆ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಾಸ್ ಸೋತ್ರಿ ಅಂತ ತಿಳ್ಕೊಳ್ಳಿ, ಮ್ಯಾಚ್ ಗಾನ್ ಅಂತಲೇ ಅನ್ಕೊಂಬಿಡ್ಬೇಕು. ಆವಾಗಲೇ ಅನ್ಕೊಂಬಿಡ್ಬೇಕು ನಾವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಟಾಸ್ ಗೆದ್ದಿಲ್ಲ ಅಂತಂದರೆ 100% ಮ್ಯಾಚ್ ಸೋತ್ವಿ ಅಂತಲೇ ಅನ್ಕೋಬೇಕು. ಇಲ್ಲಂತಂದರೆ ಎಕ್ಸ್ಟ್ರಾಡಿನರಿ ಎಫರ್ಟ್ ಹಾಕಿ ಗೆಲ್ಲಬೇಕಾಗತ್ತೆ. ಅಷ್ಟು ಬಿಟ್ಟರೆ ಎಷ್ಟೇ ಮಾಡಿದರೂ ಕೂಡ ಮಗ ಫಸ್ಟ್ ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಡಿದ್ರೆ ಮುಗೀತು ಕತೆ ಅಂತಲೇ ಅರ್ಥ. ಎಂಥ ಮಳೆ ಬಂದು ನಿಂತ್ಕೊಂತು, ಬಾಲ್ ನಿಂತ್ಕೊಂಡು ಬರ್ತಾಯಿತ್ತು, ಫಾಸ್ಟ್ ಔಟ್ಫೀಲ್ಡು ಇಲ್ಲವೇ ಇಲ್ಲ. ಈಗ ಮೇಲ್ಗಡೆ ಹೈಟಲ್ಲಿ ಹೊಡೆದ್ರು ಕೂಡ ರಜತ್ ಪಟ್ಟಿದಾರ್ ಅವರು ಬೌಂಡ್ರಿ ಲೈನಲ್ಲಿ ಹೋಗ್ಬಿಟ್ಟು ಅಲ್ಲೇ ಕಚ್ಕೊಂತೈತೆ, ಮೂವೇ ಆಗ್ತಾಯಿಲ್ಲ ಬಾಲು. ಹೆಂಗೆ ಆಡಿದ್ರು ಏನು, ನಿಜವಾಗ್ಲೂ ಹೇಳ್ತೀನಿ, ಇದು ಬ್ಯಾಡ್ ಬ್ಯಾಟಿಂಗ್ ಲೈನಪ್ ಅಂತ ಹೇಳ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಬಟ್ ಮ್ಯಾಚ್ ಹಂಗಿತ್ತು. ಅದು ಹಂಗೂ ಹಿಂಗೂ 90+ ರನ್ಸ್ ಬಂತು. ಕಾರಣ ನಮ್ಮ ಟೀಮ್ ಡೇವಿಡ್ ಅವರು. ನೀವು 2 ಕಡೆ ಬಾಲಿಂಗ್ ಕಂಪೇರ್ ಮಾಡಿದ್ರಿ ಅಂದರೆ ಬಾಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು, ಚೆನ್ನಾಗಿ ಮಾಡಿದ್ರು ಬಾಲಿಂಗು. ಪಂಜಾಬ್ ಬಾಲಿಂಗು ಅಹೆಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ಅವರು ಪ್ರತಿ ಬಾಲರು ಕೂಡ ಲೆಂತಲ್ಲಿ ಕೊಡ್ತಾನೆ ಇರಲಿಲ್ಲ. ಅವರು ಲೆಂತ್ನ ಕರೆಕ್ಟಾಗಿ ಹಾಕ್ತಾಯಿದ್ರು, ಬ್ಯಾಟ್ ಹತ್ರ ಲೆಂತ್ ಕೊಡ್ತಾನೆ ಇರಲಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಚಹಲ್ ಅವರು ಈ ಲೆಗ್ ಸ್ಪಿನ್ನರ್ ಏನು ಮಾಡಿದ್ರಲ್ಲ ಬಾಲು, ಅವ್ರು 11-12 ರನ್ ಏನೋ ಕೊಟ್ಟರು ಅಷ್ಟೇ, 2 ವಿಕೆಟ್ ತೆಗೆದ್ರು. ಅದನ್ನು ಈ ಕಡೆ ಸುಯೇಶ್ ಅವರು ಮಾಡೋಕ್ಕಾಗಲೇ ಇಲ್ಲ. ವಧೇರಾ ಅವರು ಕೊಟ್ಟರು RCBಗೆ ಮುಟ್ಟು ನೋಡ್ಕೋಬೇಕು, ಆ ಥರ ಕೊಟ್ಟರು ಅಂತಲೇ ಹೇಳ್ಬೋದು. ಟಿಮ್ ಡೇವಿಡ್ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು, ಅವರೊಬ್ಬರಿಗೇ ಕ್ರೆಡಿಟ್ ಕೊಡಬೇಕು, ಇನ್ಯಾರಿಗೂ ಕೊಡೋಂಗಿಲ್ಲ. ಬಾಲಿಂಗ್ ಅಂತ ಬಂದರೆ ನಮ್ಮ ಜಾಸ್ ಹೆಜಲ್ವುಡ್ ಅವರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಮಾಡಿದ್ರು, 3 ವಿಕೆಟ್ ತೊಗೊಂಡ್ರು. ಅದು ಸಿಕ್ಕಾಪಟ್ಟೆ ರನ್ಸ್ನ ಕಮ್ಮಿ ಕೊಟ್ಟು ಈ ಥರ ವಿಕೆಟ್ ತೊಗೊಳೋದು ಚಿನ್ನಸ್ವಾಮಿಲಿ. ಅದು ಮಳೆ ಬಂದು ನಿಂತ ಮೇಲೆ ಬಾಲ್ ಮೂವ್ ಆಗ್ತಾಯಿಲ್ಲ, ನಿಂತು ಬರ್ತಾಯಿದೆ ಅಂಥ ಮೂಮೆಂಟಲ್ಲಿ ಲೆಂತ್ ಬಾಲ್ನ ಕರೆಕ್ಟಾಗಿ ಹಾಕ್ತಾಯಿದ್ರು. ಸೂಪರ್ವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಹೋಮ್ ಗ್ರೌಂಡು ಇನ್ನು ಮರ್ತು ಬಿಡ್ಬೇಕು ನಾವು ಅಷ್ಟೇ. RCB ಅವರಂತೂ ಚಾನ್ಸೇ ಇಲ್ಲ ಗುರು ಗೆಲ್ಲೋದಕ್ಕೆ. ಎಲ್ಲ ಟಾಪ್ ಎಡ್ಜ್ಗಳೇ ಆಗ್ತಿದೆ. ಅವ್ರ ಕಡೆನೂ ಟಾಪ್ ಎಡ್ಜ್ ಆಯಿತು, ಬಟ್ ಅವ್ರಿಗೆ ಹೆಂಗೆ ಆಡ್ಬೇಕಂತ ಗೊತ್ತಿತ್ತು. ಆದರೆ ನಮಗೆ ಹೆಂಗೆ ಆಡ್ಬೇಕಂತ ನಾವು ಈಗಲ್ಲ, ನೆಕ್ಸ್ಟ್ ಜನ್ಮದಲ್ಲೂ ಕೂಡ ಕಲಿಯಲ್ಲ. ಬಟ್ ಈ ಮ್ಯಾಚ್ ನೋಡಿದ ಮೇಲೆ ನನಗೂ ಜಾಸ್ತಿ ಮಾತಾಡಬಾರ್ದು ಅಂತ ಅನ್ನಿಸ್ತಿದೆ. ಆ್ಯಂಡ್ ಈ ಮ್ಯಾಚ್ ನೋಡಿದರೆ ನಿಮಗೇನು ಅನ್ನಿಸ್ತು, ಕಾಮೆಂಟ್ ಬಾಕ್ಸು ಓಪನ್ ಆಗಿರುತ್ತೆ.
ಫಿಲ್ ಮಾಡಿ ತುಂಬಿ ಬಿಸಾಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.